ಇವತ್ತು ನಾವು ಮಂಡ್ಯದಲ್ಲಿ ವಿಶೇಷವಾಗಿ ನಮ್ಮ ಬಿ ಎಸ್ ಯಡಿಯೂರಪ್ಪಾಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಒಂದು 20-30 ವರ್ಷಗಳಿಂದ ಈ ಮಾದಯ್ಯ ಅಂತ ಏನು ಒಂದು ಕಾಯಕವಾಗಿ ಕುಟೀರವನ್ನು ಮಾಡ್ಕೊಂಡು ತಮ್ಮ ಕಾಯಕವನ್ನು ಮಾಡ್ಕೊಬಂದಿರೋ ಮಾದಯ್ಯನ ಅವ್ರನ್ನ ಇವತ್ತು ಗುರುಸಿ ಇವತ್ತು ಬಿ ಎಸ್ ಯಡಿಯೂರಪ್ಪಾಜಿಯವರು 84 ವರ್ಷ ತುಂಬಿ 85ನೇ ವಸಂತ ಮಾಸಕ್ಕೆ ಕಾಲಿಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಅವ್ರನ್ನ ಗೌರವಿಸಿ ಅವ್ರಿಗೆ ಒಂದು ಹೊಸ ಬಟ್ಟೆ ಕೊಡಿಸಿ ಕಾಲಿಗೆ ನೋಡಿ ಸಾವಿರಾರು ಜನಕ್ಕೆ ತಮ್ಮ ಪಾದಕೆಗಳನ್ನ ಹೊಲಿದು ಕೊಡ್ತಿರುವ ಮಾದಯ್ಯನವ್ರಿಗೆ ಅವ್ರ ಪಾದಕ್ಕೆ ಒಂದು ಜೊತೆ ಹೊಸ ಪಾದಕೆನ ಚಪ್ಪಲಿಯನ್ನು ಕೊಡಿಸಿ ಅವ್ರಿಗೆ ವಿಶೇಷವಾಗಿ ಗೌರವಿಸಿ ಒಂದು ಸನ್ಮಾನ ಮಾಡಿದ್ದೀವಿ. ಇದೆಲ್ಲ ಮಾಡಿದ್ದು ಬಿ ಎಸ್ ಯಡಿಯೂರಪ್ಪಾಜಿಯವರ ಅಭಿಮಾನಿಗಳು, ನಾವೆಲ್ಲ BJP ಕಾರ್ಯಕರ್ತರು. ಬಿ ಎಸ್ ಯಡಿಯೂರಪ್ಪಾಜಿಯವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ವಿಶೇಷವಾಗಿ ನಾವು ಮಂಡ್ಯದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ವಿ. ಅವ್ರಿಗೆ ಶುಭ ಆಗಲಿ, ತಾಯಿ ಚಾಮುಂಡೇಶ್ವರಿ ತಾಯಿ ಬಿ ಎಸ್ ಯಡಿಯೂರಪ್ಪಾಜಿಯವರಿಗೆ ಆಶೀರ್ವಾದ ಮಾಡಲಿ ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ಅವ್ರನ್ನ ತಾಯಿನ ಕೇಳ್ಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ನೀವು ಯಾಕೆ ಈ ರೀತಿ? ನೋಡಿ, ಸಾಮಾನ್ಯವಾಗಿ ವಿಜೃಂಭಣೆ ಆಚರಣೆ ಮಾಡ್ತಾರೆ, ಸಹಜ. ಇವತ್ತು ಶಿಕಾರಿಪುರದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಆದರೆ ನಾವು ಇವತ್ತು ಒಬ್ಬ ಬಡ ಪಾದರಕ್ಷೆ ರಿಪೇರಿ ಮಾಡುವಂಥವನ್ನ ಅವ್ರನ್ನ ಗುರುತಿಸಿ ನಾವು ಇವತ್ತು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಿಂದೆ ನೀವು ಕೂಡ CM ಆಗೋವರೆಗೂ ಯಡಿಯೂರಪ್ಪ CM ಆಗೋರು ಚಪ್ಪಲಿ ಹಾಕಲ್ಲ ಅಂತ ಇದು ಮಾಡಿದ್ರಿ, ಇವತ್ತು ಚಪ್ಪಲಿ ಕೊಡಿಸಿದಿರಿ, ಏನು? ಖಂಡಿತ ಹೌದು. ಇದು ನೋಡಿ, ಇದು ಕಾಕತಾಳೀಯನೋ ಏನೋ ಗೊತ್ತಿಲ್ಲ. ಹಿಂದೆ ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಂಟ ನಾನು ಚಪ್ಪಲಿ ಹಾಕಲ್ಲ ಅಂತೇಳಿ ಸಪ್ತಾಹ ಮಾಡಿದ್ದೆ. ಅದೇ ಥರ ಅವರು ಮುಖ್ಯಮಂತ್ರಿ ಆದರು. ತಾಯಿ ಕಾಳಿಕಾಂಬ ತಾಯಿ ಆಶೀರ್ವಾದದಿಂದ ನನಗೂ ಕೂಡ ಕರೆದು ಮನೆಗೆ ನನ್ನನ್ನು ಗೌರವಿಸಿ ನನಗೆ ಪಾದರಕ್ಷೆನ ಬಿ ಎಸ್ ಯಡಿಯೂರಪ್ಪಾಜಿಯವರೇ ತೆಗೆದುಕೊಟ್ಟು ಹಾಕ್ಕೊಟ್ಟಿದ್ರು. ಅದೇ ಥರ ಏನೋ ಗೊತ್ತಿಲ್ಲ, ಇವತ್ತು ಸುಮಾರು ನಾವು ಇದು ರೋಡಲ್ಲಿ ಓಡಾಡ್ತಾ ಇರ್ತೀವಿ. ಆವಾಗಲೂ ಕೂಡ ಆ ಮಾದಯ್ಯವ್ರನ್ನ ನೋಡ್ತಾ ಇರ್ತೀವಿ. ಪಾಪ ಮಾದಯ್ಯವ್ರನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಬೇಕು, ಅವ್ರು ಗೌರವಿಸಬೇಕು. ಇದು ಶುಭ ಸಂದರ್ಭ ಅಂಥೇಳಿ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಪಾದರಕ್ಷೆ ತೊಡಿಸಿ, ಹೊಸ ಬಟ್ಟೆ ಕೊಟ್ಟು, ಒಂದು ಸ್ವೀಟ್ ಹಂಚಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ತುಂಬ ಧನ್ಯವಾದಗಳು. ಎಲ್ಲರಿಗೂ ಶುಭ ಆಗಲಿ. ಶಿವಕುಮಾರ್ ಆರಾಧ್ಯ, ನಾವೆಲ್ಲ BJP ಕಾರ್ಯಕರ್ತರು. ಇವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ, ವಿಭಿನ್ನವಾಗಿ, ಒಂದು ಅರ್ಥಪೂರ್ಣವಾಗಿ ಇವತ್ತು ಮಂಡ್ಯದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಏನು ಪಾದಕೆ ಕುಟೀರ ಮಡಿಕೊಂಡಿರ್ತಕ್ಕಂಥ, ಚಮಾರ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥ ಮಾದಯ್ಯ ಸೇರಿದಂತೆ ಇನ್ನೂ ಹಲವಾರು ಮಂದಿಗಳಿಗೆ ಏನು ಕಾಯಕ ಸಮಾಜ ಏನಿದೆ, ಆ ಸಮಾಜಕ್ಕೆ ಹೊಸ ಬಟ್ಟೆ, ಹೊಸ ಚಪ್ಪಲಿಯನ್ನು ಕೊಡಿಸೋದ್ರ ಮುಖಾಂತರ ಅವ್ರನ್ನ ಸನ್ಮಾನಿಸಿ ಆ ಒಂದು ತಳ ಸಮುದಾಯವನ್ನು ಒಂದು ಹೃದಯದಲ್ಲಿ ಇಟ್ಕೊಂಡು ನಾವಿದ್ದೀವಿ ಅನ್ನೋ ಒಂದು ಭಾವನೆಯನ್ನು ಇವತ್ತು ಸಾರ್ವಜನಿಕವಾಗಿ ನಾವು ಹೇಳಿದ್ವಿ. 72ರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬಂದಂಥ ಯಡಿಯೂರಪ್ಪನವರು ಪ್ರಥಮ ಬಾರಿಗೆ ಪುರಸಭೆ ಅಧ್ಯಕ್ಷರಾಗಿ, ತದನಂತರ 4 ಬಾರಿ ಮುಖ್ಯಮಂತ್ರಿಗಳಾಗಿ, ದಕ್ಷಿಣ ಭಾರತದಲ್ಲಿ BJP ಹೆಸರೇ ಇಲ್ದನೋದಂಥ ಸಂದರ್ಭದಲ್ಲೂ ಸೈಕಲ್ ತುಳಿದು ಊರೂರಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು BJP ರಾಜ್ಯದಲ್ಲಿ ಒಂದು ತಳಮಟ್ಟದಿಂದ ಗಟ್ಟಿಯಾಗಿದೆ ಅಂತಂದರೆ ಇವತ್ತು ಬಿ ಎಸ್ ಯಡಿಯೂರಪ್ಪನವರ ಒಂದು ಸ್ವಾರ್ಥರಹಿತ ರಾಜಕೀಯ ಜೀವನ ಏನಿದೆ ಇದಕ್ಕೆ ಸಾಕ್ಷಿ. ಹಾಗಾಗಿ ದೇವರು ಅವರಿಗೆ ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಮುಂಬರೋ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ BJP ಮತ್ತೆ ಅಧಿಕಾರಕ್ಕೆ ಬರಲಿ ಅನ್ನೋ ಒಂದು ಆಶಾಭಾವನೆಯೊಟ್ಟಿಗೆ ಇವತ್ತು ಮಂಡ್ಯ ನಗರದಾದ್ಯಂತ ಈ ರೀತಿ ವಿಭಿನ್ನವಾದ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲೂ ಕೂಡ ರೋಗಿಗಳಿಗೆ, ಸಂಬಂಧಿಕರುಗಳಿಗೆ ಎಲ್ಲವನ್ನು ಮಧ್ಯಾಹ್ನದ ಭೋಜನವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.